ಬಿಜೆಪಿ ಸಂಸದ ಸಾಕ್ಷಿ ಮಹಾರಾಜ್ ಇದೀಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿ ಸುದ್ದಿಯಾಗಿದ್ದಾರೆ. ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದಂತ ಸಮಾರಂಭವೊಂದರಲ್ಲಿ ಮಾತನಾಡ್ತಾ ಇದ್ದಂತಹ ಅವರು ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದಕ್ಕೆ ಹಿಂದೂಗಳು ಕಾರಣವಲ್ಲ, ಬದಲಾಗಿ 4 ಪತ್ನಿಯರನ್ನ 40 ಮಕ್ಕಳನ್ನ ಹೊಂದುವವರೇ ಕಾರಣ ಅಂತ ಹೇಳಿದ್ದಾರೆ. ಅಲ್ಲದೆ ತ್ರಿಬಲ್ ತಲಾಖ್ಗೆ ಅಂತ್ಯ ಹಾಡುವಂತ ಸಮಯ ಬಂದಿದೆ ಅಂತೇಳಿ ಗುಡುಗಿದ್ದಾರೆ. ಜೊತೆಗೆ ಈ ಮೂಲಕ ವಿವಾದವೊಂದಕ್ಕೆ ಕಾರಣವಾಗಿದ್ದಾರೆ. ಜಾತಿ ಧರ್ಮದ ಆಧಾರದ ಮೇಲೆ ಮತವನ್ನ ಕೇಳುವಂತಿಲ್ಲ ಅಂತ ಹೇಳಿ 2 ದಿನಗಳ ಹಿಂದಷ್ಟೇ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ. ಆದರೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಮೀರತ್ನಲ್ಲಿ ನಡೆದಂತ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಜನಸಂಖ್ಯೆ ನಿಯಂತ್ರಣಕ್ಕೆ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರಬೇಕು ಅಂತ ಹೇಳಿದ್ದಾರೆ. ಇನ್ನು ಸಾಕ್ಷಿ ಮಹಾರಾಜ್ ಹೇಳಿಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಇದಕ್ಕೆ ಅವರನ್ನ ಸಂಸದ ಸ್ಥಾನದಿಂದಲೇ ವಜಾ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಆಗ್ರಹಿಸಿದೆ. ಅಲ್ಲದೆ ಇದನ್ನ ಸುಪ್ರೀಂ ಕೋರ್ಟ್ನ ಆದೇಶ ಅಂತೇಳಿ ಪರಿಗಣಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದೆ. ಸಾಕ್ಷಿ ಮಹಾರಾಜ್ ಸಂಸದ ಸಾಕ್ಷಿ ಮಹಾರಾಜ್ ನೀಡಿರುವಂತಹ ಹೇಳಿಕೆ ಈಗ ಬಹು ಚರ್ಚೆಗೆ ಜೊತೆಗೆ ವಿವಾದಕ್ಕೆ ಕಾರಣವಾಗಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಸೂಚನೆಯನ್ನ ಧಿಕ್ಕರಿಸಿ ಈ ರೀತಿಯಾದಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಹೀಗಾಗಿ ಇವರು ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ವ್ಯಾಪಕವಾದಂತಹ ಒತ್ತಾಯ ಕೇಳಿಬರ್ತಾ ಇದೆ. ಸೊ ಉತ್ತರ ಪ್ರದೇಶದ ಉನ್ನಾವ್ ಕ್ಷೇತ್ರದ ಸಂಸದ ಕೂಡ, ಜೊತೆಗೆ ಈಗ ಉತ್ತರ ಪ್ರದೇಶದಲ್ಲಿ ಚುನಾವಣಾ ದಿನಾಂಕ ಘೋಷಣೆಯಾಗಿದೆ. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಆರ್ಡರ್ ಇತ್ತು. ಅದು ಯಾವುದೇ ಧರ್ಮವನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಧರ್ಮ ಅಥವಾ ಜಾತಿಯನ್ನ ಮುಂದಿಟ್ಕೊಂಡು ಮತಯಾಚನೆ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಇಲ್ಲಿ ಸಾಕ್ಷಿ ಮಹಾರಾಜ್ ನೀಡಿರುವಂತಹ ಹೇಳಿಕೆಯನ್ನೇ ನೋಡೋದಾದ್ರೆ ಜನಸಂಖ್ಯೆ ಹೆಚ್ಚಳಕ್ಕೆ ಹಿಂದೂಗಳು ಕಾರಣವಲ್ಲ, ಬದಲಾಗಿ 4 ಮದುವೆ ಜೊತೆಗೆ 40 ಮಕ್ಕಳನ್ನ ಮಾಡ್ಕೊಳ್ಳುವಂತಹ ಒಂದು ಧರ್ಮದ ಜನರೇ ಕಾರಣ ಅನ್ನುವಂಥ ರೀತಿಯಲ್ಲಿ ಅವರು ಹೇಳಿಕೆಯನ್ನ ನೀಡಿರೋದು ಈಗ ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ಸಾಕ್ಷಿ ಮಹಾರಾಜ್ ನೀಡಿರುವಂತಹ ಹೇಳಿಕೆ ಮೊನ್ನೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ಆದೇಶ ಅಥವಾ ಸೂಚನೆ ಏನಿತ್ತು ಅದಕ್ಕೆ ಯಾವ ರೀತಿಯಾಗಿ ತದ್ವಿರುದ್ಧವಾಗಿದೆ ಅಂತ ಹೇಳಿ ಒಂದು ಲಾ ವಿಚಾರವಾಗಿ ನೋಡ್ತಾ ಹೋಗೋದಾದ್ರೆ, ಜೊತೆಗೆ ಏನಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಚಂದ್ರಮೋಹನ್? ಮಲ್ತೇಶ್, ಸಾಕ್ಷಿ ಮಹಾರಾಜು ಸದಾ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡುವ ಮೂಲಕ ಸುದ್ದಿಗೆ ಗ್ರಾಸ ಆಗ್ತಾ ಇರ್ತಾರೆ. ಈಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಮುಖ್ಯವಾಗಿ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗ್ಲಿಕ್ಕೆ ಹಿಂದೂಗಳು ಕಾರಣ ಅಲ್ಲ, ಬದಲಿಗೆ 4 ಜನ ಹೆಂಡತಿಯರನ್ನ ಮದುವೆ ಆಗ್ತಾ ಇರ್ತಕ್ಕಂಥದ್ದೇ ಕಾರಣ ಅಂತೇಳಿ ಮುಸ್ಲಿಂ ಧರ್ಮದ ಜನರನ್ನ ಗುರಿಯಾಗಿಟ್ಕೊಂಡು ಹೇಳಿಕೆಯನ್ನ ನೀಡಿದ್ದಾರೆ. ಅಂದ್ರೆ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗ್ಲಿಕ್ಕೆ ಮುಸ್ಲಿಂ ಧರ್ಮದ ಜನರುಗಳು ಕಾರಣ. ಮುಸ್ಲಿಂ ಧರ್ಮದಲ್ಲಿ ಜನರು 4 ಜನರನ್ನ ಮದುವೆ ಆಗ್ತಾರೆ. ಇದರಿಂದಾಗಿ ಹೆಚ್ಚೆಚ್ಚು ಮಕ್ಕಳನ್ನ ಮುಸ್ಲಿಂ ಸಮುದಾಯದ ಜನ ಪಡ್ಕೊಳ್ತಾ ಇದ್ದಾರೆ. ಇದ್ರ ಮೂಲಕವೇ ಜನಸಂಖ್ಯೆ ದೇಶದಲ್ಲಿ ಹೆಚ್ಚಾಗ್ತಾ ಇದೆ. ಈಗ ಜನಸಂಖ್ಯೆ ಹೆಚ್ಚಾಗ್ಲಿಕ್ಕೆ ಮುಸ್ಲಿಂ ಸಮುದಾಯದ ಜನರೇ ಕಾರಣ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಹಿಂದೂಗಳು ಕೂಡ ಭಾರತದಲ್ಲಿ ಜನಸಂಖ್ಯೆಯನ್ನ ಹೆಚ್ಚಳ ಮಾಡಬೇಕು, ಒಬ್ಬೊಬ್ರು 5, 10 ಮಕ್ಕಳನ್ನ ಇರ್ಬೇಕು ಅನ್ನುವ ಮಾತನ್ನು ಕೂಡ ಇದೇ ಸಾಕ್ಷಿ ಮಹಾರಾಜ್ ಹೇಳಿದ್ರು. ಆದ್ರೀಗ ಈ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗ್ಲಿಕ್ಕೆ ಹಿಂದೂಗಳು ಕಾರಣ ಅಲ್ಲ, ಬದಲಿಗೆ ಮುಸ್ಲಿಂ ಸಮುದಾಯದ ಜನರು ಕಾರಣ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ಆ ಮೂಲಕವಾಗಿನೇ ಈಗ ಉತ್ತರ ಪ್ರದೇಶದಲ್ಲಿ ಧರ್ಮಾಧಾರಿತವಾಗಿನೇ ಜನರನ್ನ ವಿಭಜಿಸ್ತಕ್ಕಂತ ಕೆಲಸವನ್ನ ಸಾಕ್ಷಿ ಮಹಾರಾಜ್ ಮಾಡ್ತಾ ಇದ್ದಾರೆ ಎನ್ನುವ ಟೀಕೆ ವ್ಯಕ್ತವಾಗ್ತಾ ಇದೆ. ಮಲ್ತೇಶ್, ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್.